ನಮಸ್ಕಾರ. ಸುಮಾರು 80 ವರ್ಷಗಳ ಹಿಂದೆ ಇಡೀ ಜಗತ್ತು ಯುದ್ಧದ ಬೆಂಕಿಯಲ್ಲಿ ಬೇಯುತ್ತಿದ್ದಾಗ ಭಾರತದ ಒಂದು ಆಧ್ಯಾತ್ಮಿಕ ಪತ್ರಿಕೆ ಶಾಂತಿ ಮತ್ತು ಜ್ಞಾನದ ದೀಪವನ್ನ ಹೇಗೆ ಬೆಳಗುತ್ತಿತ್ತು ಗೊತ್ತಾ? ಬನ್ನಿ, ಇಂದು ನಾವು ಅಖಂಡ ಜ್ಯೋತಿಯ 1944ರ ಸಂಚಿಕೆಯಲ್ಲಿ ಅಡಗಿರುವ ಇಂದಿಗೂ ನಮ್ಮ ಬದುಕಿಗೆ ದಾರಿ ತೋರಬಲ್ಲ ಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನಮ್ಮ ಮುಂದಿರೋದು ಅಖಂಡ ಜ್ಯೋತಿಯ ಜೂನ್ 1944ರ ಸಂಚಿಕೆ. ಇದನ್ನು ಸ್ಥಾಪಿಸಿದವರು ಮಹಾನ್ ಆಧ್ಯಾತ್ಮಿಕ ಚಿಂತಕರಾದ ಪಂಡಿತ್ ಶ್ರೀ ರಾಮ್ ಶರ್ಮಾ ಆಚಾರ್ಯರು. ಅವರ ಉದ್ದೇಶ ತುಂಬಾನೇ ಸರಳವಾಗಿತ್ತು: ಕಷ್ಟಕರವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಪ್ರತಿಯೊಬ್ಬರಿಗೂ ಸುಲಭವಾಗಿ ಅರ್ಥವಾಗುವಂತೆ ಹೇಳುವುದು. ಹಾಗಿದ್ರೆ ಬನ್ನಿ, ಅವರ ಈ ಜ್ಞಾನದ ಪಯಣವನ್ನ ನಾವು ಶುರು ಮಾಡೋಣ. ಈ ಜ್ಞಾನಯಾತ್ರೆಯಲ್ಲಿ ನಾವು 6 ಪ್ರಮುಖ ವಿಷಯಗಳನ್ನು ನೋಡಲಿದ್ದೇವೆ. ಧರ್ಮ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಸದಾ ಚಂಚಲವಾಗಿರೋ ನಮ್ಮ ಮನಸ್ಸನ್ನ ಗೆಲ್ಲೋದು ಹೇಗೆ, ನಮ್ಮ ನಿಜವಾದ ಸ್ವರೂಪವನ್ನ ಅರಿಯೋದು ಹೇಗೆ, ಹೀಗೆ ಪ್ರತಿಯೊಂದು ಹೆಜ್ಜೆಯೂ ನಮ್ಮನ್ನ ಒಂದು ಆಂತರಿಕ ಜ್ಞಾನೋದಯದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಸರಿ, ಹಾಗಿದ್ರೆ ಮೊದಲು ಅಖಂಡ ಜ್ಯೋತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದರ ಅರ್ಥ ನಂದಾದೀಪ ಅಥವಾ ಅಖಂಡ ಜ್ವಾಲೆ. ಅಂದ್ರೆ ನಮ್ಮ ಜೀವನದ ಕತ್ತಲೆಯ ದಾರಿಯನ್ನ ಬೆಳಗಲು ಸದಾ ಉರಿಯುತ್ತಲೇ ಇರುವ ಜ್ಞಾನದ ಒಂದು ಜ್ಯೋತಿ. ಈ ಪತ್ರಿಕೆಯಲ್ಲಿ ಒಂದು ತುಂಬಾನೇ ಅದ್ಭುತವಾದ ತತ್ವವನ್ನು ಹೇಳಲಾಗುತ್ತೆ: ಧರ್ಮವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಇದು ಹೇಗಪ್ಪ ಅಂದ್ರೆ, ನಾವೊಂದು ಬೀಜ ಬಿತ್ತಿದ ಹಾಗೆ. ನಾವು ಸನ್ನಡತೆ, ಪ್ರಾಮಾಣಿಕತೆಯ ಬೀಜಗಳನ್ನ ಬಿತ್ತಿದ್ರೆ ಅದರ ಫಲವಾಗಿ ಸಿಗೋ ನೆಮ್ಮದಿ ಮತ್ತು ಸುರಕ್ಷತೆಯೇ ಒಂದು ದೊಡ್ಡ ಮರವಾಗಿ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಇದು ಬರೀ ಒಂದು ನಂಬಿಕೆ ಅಲ್ಲ, ಬದಲಿಗೆ ಜೀವನದ ಒಂದು ಆಕ್ಷನಬಲ್ ರೂಲ್ ಅಂತಾನೆ ಹೇಳ್ಬೋದು. ಸರಿ, ಧರ್ಮ ಅಂದ್ರೆ ಆಯ್ತು. ಆದ್ರೆ ಈ ಧರ್ಮ ಅಂದ್ರೆ ನಿಜವಾಗ್ಲೂ ಏನು? ಅದು ಕೇವಲ ನಾವು ಮಾಡುವ ಪೂಜೆ ಪುನಸ್ಕಾರಗಳೇ, ಅಥವಾ ಅದಕ್ಕೂ ಮಿಗಿಲಾದದ್ದೇನಾದ್ರೂ ಇದೆಯಾ? ಈ ಪತ್ರಿಕೆ ಹೇಳೋ ಪ್ರಕಾರ ಧರ್ಮದ ನಿಜವಾದ ಸ್ವರೂಪ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಆಳವಾದದ್ದು. ನೋಡಿ, ಅಖಂಡ ಜ್ಯೋತಿ ಧರ್ಮದ 2 ಮುಖಗಳನ್ನ ನಮ್ಮುಂದೆ ಇಡತ್ತೆ. ಒಂದು ಕಡೆ ಸೇವೆ, ಕರುಣೆ ಮತ್ತು ನಮ್ಮನ್ನ ನಾವು ಸದಾ ಸುಧಾರಿಸ್ಕೊಳ್ಳೋದು, ಇಂತಹ ಆಂತರಿಕ ಸದ್ಗುಣಗಳೇ ನಿಜವಾದ ಧರ್ಮ. ಇನ್ನೊಂದು ಕಡೆ ಕೇವಲ ಹೊರಗಿನ ಆಚರಣೆಗಳು, ಕುರುಡು ನಂಬಿಕೆ ಮತ್ತು ಬೂಟಾಟಿಕೆಗಳು ಧರ್ಮದ ಪುಳ್ಳು ರೂಪಗಳು ಅಷ್ಟೇ ಅಂತಾನೂ ಇದು ಎಚ್ಚರಿಸುತ್ತೆ ಅಂತ. ಈ ಧರ್ಮದ ಹಾದಿಲಿ ನಡೆಯೋಕೆ ನಮ್ಗೆ ಅಡ್ಡಬರೋ ಅತೀ ದೊಡ್ಡ ಅಡ್ಡಿ ಯಾವುದು ಗೊತ್ತಾ? ಬೇರೇನೂ ಅಲ್ಲ, ನಮ್ಮದೇ ಚಂಚಲ ಮನಸ್ಸು. ಈ ಹೋರಾಟದ ಅನುಭವ ನಮ್ಮೆಲ್ಲರಿಗೂ ಇದೆ. ಆಶ್ಚರ್ಯ ಅಂದ್ರೆ, 80 ವರ್ಷಗಳ ಹಿಂದಿನ ಈ ಪತ್ರಿಕೆ ಇವತ್ತಿನ ನಮ್ಮ ಈ ದೊಡ್ಡ ಸಮಸ್ಯೆಗೆ ಒಂದು ಸಕ್ಕಟ್ ಪರಿಹಾರವನ್ನ ಕೊಡುತ್ತೆ. ಪತ್ರಿಕೆ ಒಂದು ಸಕ್ಕತ್ತು ಪ್ರಶ್ನೆ ಕೇಳುತ್ತೆ: ಈ ಕೋತಿ ಥರ ಅಲ್ಲಾಡೋ ಮನಸ್ಸನ್ನ ಹಿಡಿದು ನಿಲ್ಸೋದು ಹೆಂಗೆ ಅಂತ. ಹೌದಲ್ವಾ? ನಮ್ಮೆಲ್ಲರ ಮನಸ್ಸಿನ ಹೋರಾಟವನ್ನು ಇದು ಪರ್ಫೆಕ್ಟ್ ಆಗಿ ಹೇಳುತ್ತೆ. ಒಂದು ಕ್ಷಣನೂ ಒಂದು ಕಡೆ ನಿಲ್ಲದೆ ಈ ಕೋತಿಯನ್ನ ಕಂಟ್ರೋಲ್ ಮಾಡೋದು ಹೇಗೆ? ಬನ್ನಿ, ಅದಕ್ಕೆ ಉತ್ತರ ಇಲ್ಲಿದೆ. ಒಂದು ಸಿಂಪಲ್ ಆದ 4 ಸ್ಟೆಪ್ ಗೈಡ್. ಮೊದಲನೇದಾಗಿ ಆತ್ಮಾವಲೋಕನ, ಅಂದ್ರೆ ನಮ್ಮ ಯೋಚನೆಗಳನ್ನ ನಾವೇ ಗಮನಿಸೋದು. ಎರಡನೇದು ಸ್ಥಿರವಾದ ದಿನಚರ್ಯ, ಅಂದ್ರೆ ಲೈಫ್ಗೆ ಒಂದು ಡಿಸಿಪ್ಲಿನ್ ತರೋದು. ಮೂರನೇದು ಏಕಾಗ್ರತೆ, ಅಂದ್ರೆ ಮಾಡ್ತಿರೋ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗೋದು. ಮತ್ತು ಕೊನೆಯದಾಗಿ ಆತ್ಮಶಿಸ್ತು. ಇವಿಷ್ಟು ಮನಸ್ಸನ್ನ ಪಳಗಿಸೋಕಿರೋ ಅತ್ಯಂತ ಪವರ್ಫುಲ್ ಟೂಲ್ಸ್. ಓಕೆ, ಮನಸ್ಸನ್ನ ಕಂಟ್ರೋಲ್ ಮಾಡೋದು ಫಸ್ಟ್ ಸ್ಟೆಪ್. ಆದ್ರೆ ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ಅಷ್ಟೇ ಅಲ್ಲ, ಅದು ನಮ್ಮ ನಡವಳಿಕೆ ಮತ್ತು ದೈಹಿಕ ಆರೋಗ್ಯದಲ್ಲೂ ಕಾಣಿಸ್ಬೇಕು. ಹಾಗಿದ್ರೆ ನಮ್ಮ ನಡತೆಗೂ ಆರೋಗ್ಯಕ್ಕೂ ಏನ್ ಸಂಬಂಧ? ನಮ್ಮ ನಡವಳಿಕೆ ಅಂದ್ರೆ ನಮ್ಮ ಬಿಹೇವಿಯರ್, ಅದೊಂದು ವೆಪನ್, ಒಂದು ಅಸ್ತ್ರ ಆಗ್ಬಲ್ಲದ? ಖಂಡಿತ ಆಗ್ಬಲ್ಲದು ಅಂತ ಈ ಪತ್ರಿಕೆ ಹೇಳುತ್ತೆ. ಸದ್ವ್ಯವಹಾರದ ದೋಷರಹಿತ ಅಸ್ತ್ರ ಅನ್ನೋ ಶೀರ್ಷಿಕೆಯಲ್ಲಿ ಸಕಾರಾತ್ಮಕ ನಡವಳಿಕೆಯ ಅಗಾಧ ಶಕ್ತಿಯನ್ನ ಒಂದು ಚಿಕ್ಕ ಕತೆ ಮೂಲಕ ವಿವರಿಸಲಾಗಿದೆ. ಒಂದು ಕತೆ ಇದೆ ಇದರಲ್ಲಿ. ಒಬ್ಬ ರಾಜ ಯುದ್ಧ ಮಾಡೋ ಬದಲು ಕೇವಲ ತನ್ನ ಒಳ್ಳೆ ನಡವಳಿಕೆ ಮತ್ತೆ ದಯೆಯಿಂದ ತನ್ನ ಶತ್ರುವಿನ ಹೃದಯವನ್ನೇ ಗೆದ್ಬಿಡ್ತಾನೆ. ಇದ್ರಿಂದ ನಮ್ಗೆ ಗೊತ್ತಾಗೋದೇನು ಅಂದ್ರೆ, ದ್ವೇಷವನ್ನು ಪ್ರೀತಿಯಿಂದಲೇ ಜಯಿಸ್ಬೋದು ಮತ್ತು ಒಳ್ಳೆ ನಡತೆ ಅನ್ನೋದು ಯಾವುದೇ ಖಡ್ಗಕ್ಕಿಂತ ಹೆಚ್ಚು ಹರಿತವಾದ ಅಸ್ತ್ರ. ಇದಿಷ್ಟು ನಡವಳಿಕೆ ಬಗ್ಗೆ ಆಯ್ತು. ಈಗ ದೈಹಿಕ ಆರೋಗ್ಯದ ಕಡೆ ಬರೋಣ. ನಂಬೋಕೆ ಕಷ್ಟ, ಆದರೆ ಈ ಮ್ಯಾಗ್ಝೀನು ಈ ವಿಷಯದಲ್ಲಿ ತನ್ನ ಕಾಲಕ್ಕಿಂತ ತುಂಬಾನೇ ಮುಂದಿತ್ತು. ಆರೋಗ್ಯದ ಕೀಲಿಕೈ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲೇ ಇದೆ ಅಂತ ಇದು ಹೇಳುತ್ತೆ. ಅಂದ್ರೆ ನಮ್ಮ ಹೊಟ್ಟೆ ಕ್ಲೀನಾಗಿದ್ರೆ ಹೆಚ್ಚಿನ ರೋಗಗಳು ಹತ್ರಾನೂ ಸುಳಿಯಲ್ಲ ಅನ್ನೋದು ಇದರ ಸಾರ. ಇವತ್ತಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಕೂಡ ಇದನ್ನೇ ಒಪ್ಕೊಡುತ್ತೆ. ಸರಿ, ಈಗ ನಾವು ಈ ಪಯಣದ ಅತ್ಯಂತ ಆಳವಾದ, ಒಂದ್ ರೀತಿ ಹೇಳ್ಬೇಕಂದ್ರೆ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ಈ ದೇಹ ಮತ್ತು ಚಂಚಲ ಮನಸ್ಸನ್ನು ಮೀರಿ ನಮ್ಮ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಈ ಪತ್ರಿಕೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಕೇಳ್ಕೊಳ್ಳೋ ಹಾಗೆ ಮಾಡುತ್ತೆ: ನಾನು ಯಾರು? ಅದಕ್ಕೆ ಉತ್ತರ ಏನು ಗೊತ್ತಾ? ನಾವು ಈ ದೇಹ ಅಲ್ಲ,
ನಮ್ಮ ನಿಜವಾದ ಸ್ವರೂಪ ಅನ್ನೋದು ಈ ಶರೀರದಲ್ಲಿ ತಾತ್ಕಾಲಿಕವಾಗಿ ವಾಸವಿರುವ ಒಂದು ಶಾಶ್ವತ ಆತ್ಮ, ಒಂದು ದಿವ್ಯ ಜ್ಯೋತಿ. ಈ ಹುಡುಕಾಟದ ಕ್ಲೈಮ್ಯಾಕ್ಸ್ ಈ ಒಂದು ಅದ್ಭುತ ವಾಕ್ಯ, ನಾನೇ ಅದು. ಇದರರ್ಥ ನಮ್ಮೊಳಗಿರೋ ಆ ನಾನು ಅನ್ನೋದು ಈ ಇಡೀ ಯೂನಿವರ್ಸ್ನ ಶಕ್ತಿಯಿಂದ ಬೇರೆ ಅಲ್ಲ, ಅದರದ್ದೇ ಒಂದು ಅಂಶ. ನಮ್ಮೊಳಗಿನ ಆ ದಿವ್ಯ ಜ್ಯೋತಿ ಮತ್ತು ವಿಶ್ವದ ಪರಮಜ್ಯೋತಿ ಎರಡೂ ಒಂದೇ ಅನ್ನೋ ಅರಿವೇ ಜ್ಞಾನದ ಕೊನೆಯ ಗುರಿ. ಹಾಗಿದ್ರೆ ಫೈನಲ್ ಆಗಿ 80 ವರ್ಷಗಳ ಹಿಂದಿನ ಈ ಜ್ಞಾನದ ಜ್ಯೋತಿಯಿಂದ ನಾವು ಕಲ್ತ್ ಪಾಠಗಳೇನು? ಬನ್ನಿ ಒಂದ್ಸಲ ಎಲ್ಲವನ್ನೂ ಒಟ್ಟಿಗೆ ನೋಡೋಣ. ಹಾಗಾದ್ರೆ ಅಂತಿಮ ಸಾರಾಂಶ ಏನು? ನಿಜವಾದ ಧರ್ಮ ಅನ್ನೋದು ನಮ್ಮ ಕೆಲಸಗಳಲ್ಲಿ ಕಾಣ್ಬೇಕು, ಬರೀ ಆಚರಣೆಗಳಲ್ಲಿ ಅಲ್ಲ. ಅದಕ್ಕೆ ನಮ್ಮ ಮನಸ್ಸನ್ನ ಶಿಸ್ತಿನಿಂದ ಇಟ್ಕೋಬೇಕು. ನಮ್ಮ ಒಳ್ಳೆ ನಡತೆಯೇ ನಮ್ಮ ರಕ್ಷಾಕವಚ. ಈ ಎಲ್ಲದಕ್ಕೂ ಫೌಂಡೇಶನ್ ನಮ್ಮ ದೈಹಿಕ ಆರೋಗ್ಯ. ಮತ್ತು ಕೊನೆಗೆ ಇದೆಲ್ಲವನ್ನೂ ಮೀರಿ ನಮ್ಮ ನಿಜವಾದ ಸ್ವರೂಪ ದೈವಿಕವಾದದ್ದು. ಇವು 1944ರ ಮಾತುಗಳಷ್ಟೇ ಅಲ್ಲ, ಇವತ್ತಿಗೂ ನಮ್ಮ ಜೀವನಕ್ಕೆ ದಾರಿ ತೋರಬಲ್ಲ ಸಾರ್ವಕಾಲಿಕ ಸತ್ಯಗಳು. ಸೊ, ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. 80 ವರ್ಷ ಹಳೆಯ ಈ ಜ್ಞಾನದ ದೀಪ ಈಗ ನಮ್ಮ ಕೈಯಲ್ಲಿದೆ. ಇದನ್ನ ಬಳಸಿ ನಮ್ಮ ಇಂದಿನ ಬದುಕಿನಲ್ಲಿ ನಾವು ಯಾವ ಹೊಸ ಬೆಳಕನ್ನ ಹಚ್ಚಬಹುದು? ಇದರ ಬಗ್ಗೆ ಯೋಚಿಸೋಣ.